ಅಂತಿಮ ಸಂತಾನಗಳ ಏ ಕುತ್ತಿಮಾನಲೇ ಕುತ್ತಿಮಾ ಕುತ್ತಿಮಾನ ಕುತ್ತಿಮಾ ಕುತ್ತಿಮಾ ಅರೆ ಮಾನೆ ಅದೇ ಹೇಳ್ಕೊ. ಮತ್ತೆ ವಿದ್ಯವೇನೋ ಏನು ಹಜಾಮತಿ ಮಾಡಕತ್ತಿಲ್ಲ. ಹಾಗಾದರೆ ದೇವ ಇನ್ನು ನನ್ನ ಕಣ್ಣಿಗೆ ನಿದ್ದೆ ಇಲ್ಲ. ಇಂದು ದಿನವೂ ಸಂಧಿ ಸಂಧಿ ಎಂದು ಓಡಾಡುತ್ತಿದ್ದರೆ ನನಗೆಲ್ಲಿ ಬರಬೇಕು ನಿದ್ದೆ? ಏ ಸಂಧಿ ಅಲ್ಲ ಹೊಕ್ಕಸಿರ್ಬೇಕು. ಸಂಧಿ ದೊಡ್ಡ ದೊಡ್ಡದ ಸಂಧಿ ಹೊಕ್ಕಸಿರ್ಬೇಕು. ನಂಗೊಳ್ಳೆ ಎರಡೆರಡು ಪಾತ್ರ ಕೊಡ್ತೀರಾ? ಬೇರೆ ಮನೆ ಬಿಟ್ಕೊಂಡಿದ್ದೀನಿ. ನಾನು ಬೇರೆ ಜೋರ್ ಮಾಡ್ತೀರಾ ನನಗೆ? ದೇವಿ ದೇವಿ ಖಂಡಿತ ದೇವಿ, ವಿದ್ಯ ಅಥವಾ ಸಂಧಿ ಈ ಮನೆಗೆ ತೀರ್ಮಾನ ಆಗ್ತಿದೆ. ನೀನು ಸುಮ್ಮನೆ ಹೊರಟು. ಬಿಡು ಬಿಡು ಬಿಡು, ನೀನು ಅರ್ಥ ಮಾಡದೆ ಬಿಡುವೆಯಾ? ಖಂಡಿತ ದೇವಿ, ವಿದ್ಯ ಅಥವಾ ಸಂಧಿ ಈ ಮಂದಿರದೊಳಗೆ ತೀರ್ಮಾನವಾಗುವುದು. ನೀನು ಹೊರಡು. ನಾನು ಶಯನಕಾಲ ಪವನಿಸಿ ವಿಶ್ರಾಂತಿ ತೆಗೆದುಕೊಳ್ತೇನೆ. ಏನು ಯುದ್ಧ ಅಲ್ಲದೆ ಯುದ್ಧ ಮತ್ತೆ ಸಂಧಿ ಇದೇ ಅರಮನೆಯಲ್ಲಿ ಕಡಿಮೆ. ಅದೇನು ಹೇಳ್ತೀವಿ? ಅದೇ, ನೀನು ಇಲ್ಲಿಂದ ಹೊರಡು. ನಾನು ಕ್ಷಣಕಾಲ ಪವನಿಸಿ ವಿಶ್ರಾಂತಿ ತೆಗೆದುಕೊಳ್ತೇನೆ. ದಿನವೂ ನನ್ನ ಜೊತೆ ಮಾತನಾಡಲು ಆತರಿಯುತ್ತಿದ್ದಾಗ ಆತ ಇಂದು ಒಳಗೆ ಹೋಗು ಎಂದು ಹೇಳುತ್ತಿರುವರಲ್ಲ, ಇದರಲ್ಲಿ ಏನೋ ರಹಸ್ಯ ಇರಬೇಕು. ಇರಲಿ, ನಾನು ಮನೆಯಲ್ಲಿ ಕಾದು ನೋಡುವೆ. ನನಗೆ ತಲೆ ಕೆಟ್ಟ ಕೆಳಗಿಳಿತೇ. ಆಡಿಷನ್ ನಾನ್ ಮಾಡಕತ್ತೀನಿ, ಇವ್ರು ನನ್ನ ಆಡಿಷನ್ ಮಾಡಕತ್ತ. ನಂಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಇವ ಚಂದ ನೋಡ್ದಾನ ನಿಜ ನೋಡ್ಕೊಂಡ್ಬಿಟ್ಟ ಸರಿ. ಏ ಶಾಂತ, ನೋ ಆವಾಜ್ ನೋ ಸೌಂಡ್. ಹಾ ನೀನ್ ಟಚ್ ಅಪ್ ಏನ್ ಕೈ ಹಿಡ್ಕೊಳ್ಳಿ, ಸೈಡಿಗಿರ ಮಾರೆ. ಈಗ ಡೈರೆಕ್ಟ್ರೆ, ಹಾ. ಇನ್ನೂ ನನ್ನ ಮಾತಾಗಿಲ್ಲ. ಕೃಷ್ಣನ್ ಮಾತಿದೆ. ಮಾಡಿದ್ರೆ ಯಾವಾಗ ಯತ್ರ ಯೋಗೀಶ್ವರ ಕೃಷ್ಣ ತತ್ರ ಪಾರ್ಥೋನುತ್ತರಃ ತತ್ರ ಶ್ರೀರ್ಗಯೋರ್ಭೂಮಿ ಧ್ರುವಾನಿ ಮಮ ಪ್ರಾಣ ಈ ಪಾಂಡವಾಹ ಎಂದಂಗೆ ನಾನು ಆ ಸಾತ್ವಿಕ ಪಾಂಡವರಿಗೆ ರಕ್ಷಣೆ ಕೊಟ್ಟನು. ಧರ್ಮರಾಯ ಧರ್ಮವೇ ಉಳಿದೆ. ಧರ್ಮರಾಯ ಧರ್ಮವೇ ಉಳಿಸಿದ್ದು ಜೀವನ ಮಾಡುತ್ತಿದ್ದಾನೆ. ಭೀಮ ಬಕ 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 ತಿಂದನು. ಅರ್ಜುನ ಪಾಪ ಯಾವಾಗಲೂ ನಕುಲ ಸಹದೇವರು ಏನು ಅರಿಯದವರು. ಜೂಜಾಟದಲ್ಲಿ ಅವರುಗಳು ಸೋತಂತೆ ಪಾಂಡವ ಕೌರವರ ಒಪ್ಪಂದದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಹೊಂದಿರುತ್ತಾರೆ. ಈಗ ಧರ್ಮರಾಯ ಕೇಳುತ್ತಾನೆ, ಅವರಿಗೆ ಅವರ ರಾಜ್ಯವನ್ನು ಬಿಟ್ಟುಕೊಡಲ್ಲ. ನೀನು ಅರ್ಧ ರಾಜ್ಯವನ್ನಾದರೂ ಬಿಟ್ಟುಕೊಡು. ಅದನ್ನು ಬಿಟ್ಟುಕೊಡಲ್ಲ. ನೀನು 5 ಗ್ರಾಮಗಳಿರುವಂತಹ
ಇರುವಂತಹ ಆ ಊರನ್ನಾದರೂ ಬಿಟ್ಟುಕೊಡು. ಅದನ್ನು ಬಿಟ್ಟುಕೊಡು. 5 ಬೆಡ್ರೂಮ್ ಇರುವ ಒಂದು ಮನೆಯನ್ನಾದರೂ ಪೌರಾಣಿಕ ನಾಡೊಳಗೆ ನಿಮ್ಮ ಬೆಡ್ರೂಮ್ ಮೇಲೆ ಬಂದರೆ ಒಂಚೂರು ಮಾಡೋದಿಲ್ಲ ಅಂತೂ ಹೊಡಕತ್ತಲ್ಲಿ ನನಗೆ ಸಾಕು ಮಾಡ್ಬೇಕು ಸಾಕ್ರಿ ಅಸಿಸ್ಟೆಂಟ್ರೆ ಸಾಕು ಎಲ್ಲ ಯಾಕಂದ್ರೆ ಎಲ್ಲ ಕ್ಲೋಸ್ ಮಾಡ್ರಿ. ಈಗ ಹೀರೋನ ಯಾರು ಬಯಸಿರಪ್ಪ ನೀವು ಮೂಜರಾಮ್ ಕಡೆಯಿರಿ, ಹೀರೋ ಯಾರು ಬಯಸಿರಿ ಈ ಕಡೆ ಬರ್ರಿ. ನೀವಿಬ್ರಿಗೆ ಒಂದು ಸಿಚುವೇಶನ್ ಕೊಡ್ತೀನಿ, ಸನ್ನಿವೇಶ